Dear students, in the subject elements of costing, we are studying the problems on stock levels. In this class, let us study one more problem on stock levels. Here the problem is asked for previous examination, that is for November 2014 for 5 marks. The question is compute minimum stock level, maximum stock level and reorder stock level from the following. Here monthly consumption is 1000 kgs to 2000 kgs, reorder quantity 2500 kgs, lead time 1 week to 3 week. ಇಲ್ಲಿ ಮಂತ್ಲಿ ಕನ್ಸಂಪ್ಷನ್ 1000 kg ಇಂದ 2000 kg ಅಂದರೆ ಇಲ್ಲಿ ಮಿನಿಮಮ್ 1000 kg ಮತ್ತು ಮ್ಯಾಕ್ಸಿಮಮ್ 2000 kg ಎಂದು ತಿಳಿದುಕೊಳ್ಳಬೇಕಾಗುತ್ತೆ. ಅದೇ ರೀತಿ ರೀಆರ್ಡರ್ ಕ್ವಾಂಟಿಟಿ 2500 kg. ಹಾಗೆ ಲೀಡ್ ಟೈಮ್ 1 ವೀಕ್ ಟು 3 ವೀಕ್ ಅಂದಾಗ 1 ವೀಕ್ ಮಿನಿಮಮ್ ಡೆಲಿವರಿ ಪೀರಿಯಡ್, 3 ವೀಕ್ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ಡೆಲಿವರಿ ಪೀರಿಯಡ್, ಸಪ್ಲೈ ಪೀರಿಯಡ್ or lead time, both all these terms are gives the same meaning. ಇಲ್ಲಿ ಈ ಪ್ರಾಬ್ಲಮ್ ಅನ್ನು ನೋಡಿದಾಗ ನೀವು ನಾನು ಈ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ ಹಾಗೆ ಕನ್ಸಂಪ್ಷನ್ ಮತ್ತು ಸಪ್ಲೈ ಪೀರಿಯಡ್, ಮಟೀರಿಯಲ್ ಸಪ್ಲೈ ಪೀರಿಯಡ್ ಅಥವಾ ಲೀಡ್ ಟೈಮ್ ಅಥವಾ ಡೆಲಿವರಿ ಪೀರಿಯಡ್ ಎರಡು ಸೇಮ್ ಇರಬೇಕಾಗುತ್ತೆ. ಕನ್ಸಂಪ್ಷನ್ ಮಂತ್ಲಿ ಇದ್ರೆ ಲೀಡ್ ಟೈಮ್ ಮಂತ್ಲಿ ಇರಬೇಕಾಗುತ್ತೆ, ಅಥವಾ ಡೈಲಿ ಇದ್ರೆ ಡೈಲಿ, ವೀಕ್ಲಿ ಇದ್ರೆ ವೀಕ್ಲಿ. ಇಲ್ಲಿ ಎರಡು ವ್ಯತ್ಯಾಸ ಇದೆ. ಮಂತ್ಲಿ ಕನ್ಸಂಪ್ಷನ್ ಮಂತ್ಲಿ ಕೊಟ್ಟಿದ್ದಾರೆ, ಆದರೆ ಲೀಡ್ ಟೈಮ್ ವೀಕ್ದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ನೇರವಾಗಿ ಎರಡು ನಾವು ಗುಣಿಸಲಿಕ್ಕೆ ಇಲ್ಲಿ ಬರೋದಿಲ್ಲ. ಫಾರ್ಮುಲಾ ಪ್ರಕಾರ ನೇರವಾಗಿ ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ. Here consumption is given monthly but lead time is given weekly, so we cannot multiply these two factors in the formulas. ಫಾರ್ಮುಲಾದಲ್ಲಿ ಬರುವಂಥ ಅಂಶಗಳನ್ನು ನಾವು ನೇರವಾಗಿ ಗುಣಿಸಲಿಕ್ಕೆ ಬರೋದಿಲ್ಲ. ಸೊ ಫಸ್ಟ್ ವಿ ಹ್ಯಾವ್ ಟು ಮೇಕ್ ಎನ್ ವರ್ಕಿಂಗ್ ನೋಟ್. ಅದರಿಂದ ಮತ್ತೆ ವರ್ಕಿಂಗ್ ನೋಟ್ ಮಾಡಿಕೊಳ್ಬೇಕಾಗುತ್ತೆ. ಮಂತ್ಲಿ ಕನ್ಸಂಪ್ಷನ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು ವೀಕ್ಲಿ ಕನ್ಸಂಪ್ಷನ್. ಸಪ್ಲೈ ಪೀರಿಯಡ್ ವೀಕ್ನಲ್ಲಿರೋದ್ರಿಂದ ಮಂತ್ಲಿ ಕನ್ಸಂಪ್ಷನ್ ಅನ್ನು ವೀಕ್ಲಿ ಕನ್ಸಂಪ್ಷನ್ ಆಗಿ ಪರಿವರ್ತನೆ ಮಾಡಬೇಕಾಗುತ್ತೆ. ಹಾಗಾದರೆ ವೀಕ್ಲಿ ಕನ್ಸಂಪ್ಷನ್ ಆಗಿ ಪರಿವರ್ತನೆ ಮಾಡಲು ನಾವು 1000 ಮಿನಿಮಮ್ ಕನ್ಸಂಪ್ಷನ್ಗೆ ಡಿವೈಡೆಡ್ ಬೈ 4 ಮಾಡೋದ್ರಿಂದ ಅದು ವೀಕ್ಲಿ ಕನ್ಸಂಪ್ಷನ್ ಸಿಗುತ್ತೆ. ಏಕೆಂದರೆ ಒಂದು ತಿಂಗಳಿನಲ್ಲಿ 4 ವಾರಗಳಿರೋದ್ರಿಂದ ತಿಂಗಳಿಗೆ 1000 ಮಟೀರಿಯಲ್ ಬಳಕೆ, ಕನಿಷ್ಠ ಬಳಕೆಯನ್ನು 4ರಿಂದ ಭಾಗಿಸುವುದರ ಮೂಲಕ ನಾವು ವಾರಕ್ಕೆ ಕನಿಷ್ಠ ಮಟೀರಿಯಲ್ ಬಳಕೆ ನಮಗೆ ಸಿಗುತ್ತೆ. ಸೊ ಹಿಯರ್ ಮಂತ್ಲಿ ಮಿನಿಮಮ್ ಕನ್ಸಂಪ್ಷನ್ ಇಸ್ 1000 and divided by 4 we get the weekly consumption. So we have to make working note first. Minimum consumption, maximum consumption which is given monthly has to be converted into weekly consumption. So weekly minimum consumption, working note number 1, weekly minimum consumption is equal to 1000 divided by 4. minimum consumption 1000 ಇದೆ, maximum consumption 2000 ಇದೆ. ಅದರಿಂದ weekly ಕಂಡುಹಿಡಿಯಲಿಕ್ಕೆ ನಾವು divided by 4 ಮಾಡಬೇಕು. 1000 kg divided by 4 is equal to 250 kg. ಇದು weekly
ಮಂತ್ಲಿ ಕನ್ಸಂಪ್ಷನ್ ಇದ್ದದನ್ನು ನಾವು ವೀಕ್ಲಿ ಆಗಿ ಪರಿವರ್ತಿಸಿದ್ದೇವೆ. ಅದೇ ರೀತಿ ವೀಕ್ಲಿ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಲ್ಲಿ 2000 kg ಇದೆ. ಅದರಿಂದ 2000 ಡಿವೈಡೆಡ್ ಬೈ 4 is equal to 500 kg. 2000 kg divided by 4 is equal to 500 kg. This is weekly maximum consumption. And also we have to calculate average weekly consumption. Average weekly consumption is equal to minimum consumption 250 plus maximum consumption 500 divided by 2 is equal to 375 kg. This is average weekly consumption. Next, fourth one is average lead time. Here lead time or delivery period, material delivery period, supply period or lead time is 1 week to 3 week. 1 week minimum, 3 week maximum. So average lead time is equal to 1 week plus 3 week divided by 2 is equal to 2 weeks. ಈ ರೀತಿ ನಮಗೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಪ್ರಾಬ್ಲಮ್ನಲ್ಲಿ ಕೊಟ್ಟಾಗ ನಾವು ಯಾವಾಗಲೂ ಎವರೇಜ್ ಕನ್ಸಂಪ್ಷನ್ ಮತ್ತು ಎವರೇಜ್ ಲೀಡ್ ಟೈಮ್ ವರ್ಕಿಂಗ್ ನೋಟ್ ಮುಖಾಂತರ ನಾವು ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದರೆ ಮುಂದೆ ಫಾರ್ಮುಲಾದಲ್ಲಿ ಅವು ನೇರವಾಗಿ ಬಳಸಲಿಕ್ಕೆ ಬರುತ್ತೆ. ಅದೇ ರೀತಿ ಇಲ್ಲಿ ಮಂತ್ಲಿ ಕನ್ಸಂಪ್ಷನ್ ಇದ್ದದನ್ನು ನಾವು ವೀಕ್ಲಿ ಕನ್ಸಂಪ್ಷನ್ ಮಾಡಿದ್ದೀವಿ. ಸಪ್ಲೈ ಪೀರಿಯಡ್ ವೀಕ್ನಲ್ಲಿ ಇರೋದ್ರಿಂದ ನಾವು ಈಗ ಇಂಟು ಮಾಡಲಿಕ್ಕೆ ಬರುತ್ತೆ. ಆದ್ದರಿಂದ ಮೊದಲನೇದಾಗಿ ಕ್ಯಾಲ್ಕುಲೇಷನ್ ಆಫ್ ಸ್ಟಾಕ್ ಲೆವೆಲ್ಸ್. ನಮಗೆ ಇಲ್ಲಿ 3 ರೀತಿ ಸ್ಟಾಕ್ ಲೆವೆಲ್ಸ್ ಕೇಳಿದ್ದಾರೆ: ಮಿನಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಮತ್ತು ರೀಆರ್ಡರ್ ಸ್ಟಾಕ್ ಲೆವೆಲ್. ಮೊದಲನೇದಾಗಿ ರೀಆರ್ಡರ್ ಸ್ಟಾಕ್ ಲೆವೆಲ್ ಕಂಡುಹಿಡಿಯಬೇಕು. ಆದ್ದರಿಂದ ರೀಆರ್ಡರ್ ಲೆವೆಲ್ ಈಸ್ ಈಕ್ವಲ್ ಟು ಫಾರ್ಮುಲಾ ಪ್ರಕಾರ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಲೀಡ್ ಟೈಮ್. ಇಲ್ಲಿ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ವೀಕ್ಲಿ ನಾವು ಕಂಡುಹಿಡಿಯುತ್ತೇವೆ. ವೀಕ್ಲಿ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ is 500 kg. only maximum lead time is 3 weeks given in the problem. 3 weeks ಇದೆ. ಆದ್ದರಿಂದ 500 into 3 maximum consumption into maximum lead time ಪ್ರಕಾರ 500 into 3 weeks is equal to 1500 kgs. Next we have to calculate minimum stock level and maximum stock level. Next we have to calculate minimum stock. The formula is minimum stock is equal to reorder level minus average consumption into average lead time. Here reorder level we have already calculated, that is 1500 kg, minus average consumption, it is also we have calculated by working note, it is 375 kg, into average lead time is 2 weeks. So 1500 say minus 375 into 2 is equal to 750. So the answer, final answer is 1500 minus 750 is equal to 750 kg. ಇಲ್ಲಿ reorder level minus average consumption into average lead time ಮಾಡೋದ್ರ ಮುಖಾಂತರ ನಮಗೆ ಮಿನಿಮಮ್ ಸ್ಟಾಕ್ ಸಿಗುತ್ತೆ. ಹಾಗಾದರೆ reorder level ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಅದು 1500 ಇದೆ. ಮೈನಸ್ ಎವರೇಜ್ ಕನ್ಸಂಪ್ಷನ್ ಅದನ್ನು ನಾವು ಫೈಂಡ್ ಔಟ್ ಮಾಡಿದ್ದೇವೆ. ವರ್ಕಿಂಗ್ ನೋಟ್ದಲ್ಲಿ 375 ಇದೆ. ಎವರೇಜ್ ಲೀಡ್ ಟೈಮ್ ಅದು ವರ್ಕಿಂಗ್ ನೋಟ್ ಮುಖಾಂತರ ಫೈಂಡ್ ಔಟ್ ಮಾಡಿದ್ದೇವೆ, ಅದು 2 ವೀಕ್ಸ್ ಇದೆ. ಹೀಗೆ ಈ ಫಾರ್ಮುಲಾ ಪ್ರಕಾರ 1500 ಮೈನಸ್ 750 ಆಗುತ್ತೆ. ಫೈನಲ್ ಆನ್ಸರ್ 750 kg. ಇದು reorder stock level ಇದೆ. Next we have to calculate maximum stock level. Next, maximum stock is equal to reorder level plus reorder quantity minus minimum consumption into
weekly consumption we have already calculated is 250. Next, minimum lead time is 1 week. So the next step is 1500 plus 2500 is equal to 4000 minus 250. The final answer is 3750 kgs. Maximum stock ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ reorder level plus reorder quantity minus minimum consumption into minimum lead time. Reorder level ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರ 1500 ಪ್ಲಸ್ reorder quantity ಪ್ರಾಬ್ಲಮ್ ದಲ್ಲಿ ಇದೆ 2500 kg ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ದೇವೆ 250 kg into minimum lead time ಪ್ರಾಬ್ಲಮ್ ದಲ್ಲಿ ಕೊಟ್ಟಿದ್ದಾರೆ 1 ವೀಕ್. ಆದ್ದರಿಂದ 250 into 1 250 1500 plus 2500 is equal to 4000. 4000 minus 250 is equal to 3750 kg. This is the maximum stock level. So here we are asked to calculate minimum stock level, maximum stock level and reorder stock level. ಆದ್ದರಿಂದ ಮೊದಲನೇದಾಗಿ reorder stock level ಕಂಡುಹಿಡಿದ ಮೇಲೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಕಂಡುಹಿಡಿಯಲಿಕ್ಕೆ ಬರುತ್ತೆ. ಈ ರೀತಿ ಸ್ಟಾಕ್ ಲೆವೆಲ್ ಮೇಲೆ ಪ್ರಾಬ್ಲಮ್ಗಳನ್ನು ಕ್ವಶನ್ ಪೇಪರ್ದಿಂದ ಆಯ್ದು ನೀವು ಸಾಲ್ವ್ ಮಾಡ್ಬೋದು, ಅಥವಾ ಬುಕ್ನಲ್ಲಿ ಎಕ್ಸರ್ಸೈಸ್ ಪ್ರಾಬ್ಲಮ್ಗಳು ಕೊಟ್ಟಿದ್ದಾರೆ, ಆನ್ಸರ್ಗಳು ಸಹಿತ ಇವೆ. ಈ ರೀತಿ ನೀವು ಸ್ಟಾಕ್ ಲೆವೆಲ್ ಪ್ರಾಬ್ಲಮ್ ಮೇಲೆ ಜಾಸ್ತಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. So you have to work, you have to solve problem from the exercises given in the book. If you are facing any difficulty, and ask them and clarify the doubts.